ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ಗ್ರಹಣಗಳ ಲೋಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಆಗಸ್ಟ್ ತಿಂಗಳು, ಆಗಸ್ಟ್ 2026, 2 ಗ್ರಹಣಗಳು. ಆಗಸ್ಟ್ 12 ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ ಆಗಿದೆ. ಆಗಸ್ಟ್ 28 ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ. ವೀಕ್ಷಕರೇ, ಬರುವ ಆಗಸ್ಟ್ 28ರಂದು ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ. ಮನೋಕಾರಕನಾದ ಚಂದ್ರನನ್ನ ಮಾಯಾಕಾರಕ ರಾಹು ಗ್ರಹಣಕ್ಕೆ ಗುರಿಪಡಿಸಲಿದ್ದಾನೆ. ಗ್ರಹಣದ ಮುಖಾಂತರ ಚಂದ್ರನಲ್ಲಿರುವ ಊರ್ಜೆಯನ್ನ ರಾಹು ಸ್ಕ್ಯಾನ್ ಮಾಡಲಿದ್ದಾನೆ, ಹೀರಿಕೊಳ್ಳಲಿದ್ದಾನೆ. ಇದನ್ನ ಡೀಪ್ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್ ಅಂತ ಕರೀತಾರೆ. ಇದಕ್ಕೂ ಮುಂಚೆ ಈಗಾಗಲೇ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ ಕುರಿತು ಎಲ್ಲಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ, ಪರಿಹಾರ ಕ್ರಮಗಳನ್ನು ಕೂಡ ನೀಡಲಾಗಿದೆ. ಪ್ರಸ್ತುತ ಭಾಗದಲ್ಲಿ ಕೇವಲ ರಾಹುಗ್ರಸ್ತ ಚಂದ್ರಗ್ರಹಣ. ರಾಹುಗ್ರಸ್ತ ಚಂದ್ರಗ್ರಹಣ ಇದು ವರ್ಷದ 2ನೇ ಚಂದ್ರಗ್ರಹಣ ಮತ್ತೆ ಈ ವರ್ಷದ ಕೊನೆಯ ಗ್ರಹಣವಾಗಿರಲಿದೆ. 28 ಆಗಸ್ಟ್ 2026ರಂದು ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಚಂದ್ರಗ್ರಹಣ ಜರುಗುತ್ತಾ ಇದೆ. ಶುಕ್ರವಾರ ದಿನ ಗ್ರಹಣ ನಡೀತಾ ಇದೆ. ಕುಂಭ ರಾಶಿಯಲ್ಲಿ ಗ್ರಹಣ ನಡೀತಾ ಇದೆ. ಶತಭಿಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣದ ಆರಂಭ 8:03 ಬೆಳಿಗ್ಗೆ 8:03 ಭಾರತದಲ್ಲಿ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 8:03 ಬೆಳಿಗ್ಗೆ. ಅದು ತನ್ನ ಉಚ್ಚಾಯ ಸ್ಥಿತಿ ಸ್ಯಾಚುರೇಷನ್ ಪೀಕ್ ಲೆವೆಲ್ ರೀಚ್ ಆಗುವುದು 9:42 ನಂತರ ಗ್ರಹಣದ ಅವಧಿ 11:21 ಬೆಳಿಗ್ಗೆ. ಇದು ಗ್ರಹಣ ಸೂರ್ಯೋದಯದ ನಂತರ ಸಂಭವಿಸ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಬೆಳಗಿನ ಜಾವ ಸಮಯದಲ್ಲಿ ಈ ಗ್ರಹಣ ಗೋಚರಿಸಲು ಸಾಧ್ಯವಿಲ್ಲ. ಗೋಚರಿಸಲಾರದು ಎಂಬ ಮಾತ್ರಕ್ಕೆ ಇದರ ಪ್ರಭಾವ ಇಲ್ಲ ಅಂತಿಲ್ಲ. ನಿಶ್ಚಿತವಾಗಿಯೂ ಇದರ ಪ್ರಭಾವ ಇದೆ. 100% ಇದರ ಪ್ರಭಾವ ಇದೆ. ಪ್ರಭಾವ 6 ತಿಂಗಳ ಅವಧಿಯವರೆಗೆ ಇರುತ್ತೆ. ಅಂದ್ರೆ ಮುಂದಿನ ಚಂದ್ರಗ್ರಹಣದವರೆಗೂ ಇರುತ್ತೆ. ಚಂದ್ರಗ್ರಹಣ ಮಾನಸಿಕ ಸ್ಥಿತಿಗತಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಗ್ರಹಣ ಗೋಚರಿಸ್ತಾ ಇದೆ. ಇದರ ಅರ್ಥ ಕೇವಲ ಗ್ರಹಣಕ್ಕೆ ಸಂಬಂಧಪಟ್ಟಂತ ವೇದಾದಿ ನಿಯಮಗಳನ್ನ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾತ್ರ ಫಾಲೋ ಮಾಡಬಾರ್ದು. ಆದ್ರೆ ಇಂಪ್ಯಾಕ್ಟ್, ಇನ್ಫ್ಲೂಯೆನ್ಸ್ ಅಂತ ಏನಿದೆ, ಪ್ರಭಾವ ಇದ್ದೇ ಇದೆ. ವರ್ಷಕ್ಕೆ ಮಿನಿಮಮ್ 4 ಗ್ರಹಣಗಳು ನಡೀತವೆ. 2 ಸೂರ್ಯಗ್ರಹಣಗಳು, 2 ಚಂದ್ರಗ್ರಹಣಗಳು ಜರುಗಲೇಬೇಕು. ಸೂರ್ಯಗ್ರಹಣ ಆತ್ಮದ ಪರಿಶುದ್ಧತೆಗೆ ಸಂಬಂಧಪಟ್ಟಿದ್ದು. ಚಂದ್ರಗ್ರಹಣ ಮನಸ್ಸಿನ ಪರಿಶುದ್ಧತೆಗೆ, ಪ್ಯೂರಿಫಿಕೇಶನ್ಗೆ ಸಂಬಂಧಪಟ್ಟಿದ್ದು. ಇಟ್ ಇಸ್ ಸೋಲ್ ಪ್ಯೂರಿಫಿಕೇಶನ್, ದಿಸ್ ಇಸ್ ಮೈಂಡ್ ಪ್ಯೂರಿಫಿಕೇಶನ್. ಸೂರ್ಯಗ್ರಹಣ ಅಮಾವಾಸ್ಯ ದಿವಸ ಆಗುತ್ತೆ. ಚಂದ್ರಗ್ರಹಣ ಪೌರ್ಣಿಮೆಯ ದಿನಗಳಾಗುತ್ತೆ. ಸೂರ್ಯಗ್ರಹಣ ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬಂದಾಗ ಬರುತ್ತೆ. ಚಂದ್ರಗ್ರಹಣ ಸೂರ್ಯ ಮತ್ತೆ ಚಂದ್ರ ಲುಮಿನರಿಗಳ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಜರುಗುತ್ತೆ. ಗ್ರಹಣಗಳು ವಾಸ್ತವಿಕವಾಗಿ, ನೈಸರ್ಗಿಕವಾಗಿ ಒಂದು ಶುದ್ಧೀಕರಣ, ಸಾಮಾನ್ಯವಾಗಿ ಒಂದು ಶುದ್ಧೀಕರಣ ಪ್ರಕ್ರಿಯೆಗಳಾಗಿವೆ. ಯಾವುದೇ ಗ್ರಹಣವಾಗಲಿ ಇವು ಆಧ್ಯಾತ್ಮಿಕವಾಗಿ, ಇದರ ಜೊತೆ ಭಾವನಾತ್ಮಕವಾಗಿ, ಧಾರ್ಮಿಕವಾಗಿ ಎಲ್ಲಾ ರೀತಿಯಿಂದಲೂ ಇವುಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಪೌರಾಣಿಕವಾಗಿಯೂ ಪ್ರಾಮುಖ್ಯತೆಯನ್ನು ಪಡೆದಿವೆ. ಪುರಾಣಿಕ ನಾಗರಿಕತೆಗಳು, ಆನ್ಸಿಯಂಟ್ ಸಿವಿಲೈಸೇಷನ್ಗಳು ಕೂಡ ಗ್ರಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿವೆ. ಕಾರಣ ಗ್ರಹಣಗಳ ಸಮಯದಲ್ಲಿ ವಿಶೇಷವಾಗಿ ಯುದ್ಧಗಳು ಸಂಭವಿಸ್ತಾ ಇದ್ವು. ಗ್ರಹಣಗಳು ಭವಿಷ್ಯದಲ್ಲಿ ಮುಂದೆ ಜರುಗುವಂತಹ ಕೆಲವು ಇವೆಂಟ್ಗಳು, ಕೆಲವು ಅವುಗಳನ್ನ ವಿಶೇಷವಾಗಿ ಮುನ್ಸೂಚನೆಯನ್ನು ನೀಡ್ತವೆ. ಗ್ರಹಣಗಳು ಎಲ್ಲಾ ಕ್ಷೇತ್ರಗಳ ಮೇಲೆ ತನ್ನದಾದ ಪ್ರಭಾವವನ್ನು ಬೀರ್ತವೆ. 12 ರಾಶಿಗಳ ಮೇಲೆಯೂ ಕೂಡ ಗ್ರಹಣಗಳು ತನ್ನ ಪ್ರಭಾವವನ್ನು ಬೀರ್ತವೆ. ಹಾಗಾದ್ರೆ ಬನ್ನಿ, ನಿಮ್ಮ ರಾಶಿಯ ಮೇಲೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಖಂಡಗ್ರಾಸ, ದ್ಯಾಟ್ ಈಸ್ ಡೀಪ್ಲಿ ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್, ಇದರ ಪ್ರಭಾವ ಏನಾಗುತ್ತೆ ಎಂಬುದನ್ನ ತಿಳಿದುಕೊಳ್ಳೋಣ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರ ಅಂತ ವೀಕ್ಷಕರು ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ಮಕರ ರಾಶಿ, ಕಾಲಪುರುಷನ ಕರ್ಮ ರಾಶಿ, ಶನಿ ಪ್ರಧಾನ ರಾಶಿ. ಮಕರ ರಾಶಿಗೆ ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ, ರಾಹುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ ಕುಟುಂಬ ಭಾವದಲ್ಲಿ, ಧನ ಭಾವದಲ್ಲಿ ಸಂಭವಿಸಲಿದೆ. ಕುಟುಂಬಕ್ಕೆ ರಾಹುವಿನ ಊರ್ಜೆ ಬಡಿಯಲಿದೆ. 50% ಕುಟುಂಬಕ್ಕೆ ರಾಹು ಬಡಿಯಲಿದೆ. 2ನೇ ಭಾವದಲ್ಲಿ ಜರುಗುವಂತಹ ಗ್ರಹಣ ಸಮ್ಮಿಶ್ರ ಫಲಗಳನ್ನ ನೀಡಲಿದೆ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಚಂದ್ರ, ಗ್ರಹಣವನ್ನುಂಟು ಮಾಡುವ ಗ್ರಹ
ಮಾಯಾವಿ ರಾಹು ಮನೋಕಾರಕ ಗ್ರಹ ಚಂದ್ರನನ್ನ ಗ್ರಹಣಕ್ಕೆ ಗುರಿಪಡಿಸ್ತಾನೆ. ಇಲ್ಲಿ ಸಪ್ತಮಾದಿ, ಇಲ್ಲಿ ಚಂದ್ರ ರಾಹುವಿನಿಂದ ಸ್ಕ್ಯಾನಿಂಗ್ ಪ್ರೊಸೆಸ್ಗೆ ಗುರಿ ಆಗ್ತಾನೆ. ರಾಹು ಚಂದ್ರನನ್ನ 50% ಮಾತ್ರ ಸ್ಕ್ಯಾನ್ ಮಾಡ್ತಾನೆ. ಇಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ 50% ಸತ್ಯಾಂಶಗಳು ಮಾತ್ರ ನಿಮಗೆ ಗೊತ್ತಾಗ್ತವೆ, ಅಥವಾ ಪಾರ್ಟ್ನರ್ ಬಗ್ಗೆ ಅಥವಾ ಪಾರ್ಟ್ನರ್ಶಿಪ್ ಬಗ್ಗೆ. ಸಂಗಾತಿ ಬಿಸ್ನೆಸ್ ಪಾರ್ಟ್ನರು ಇರ್ಬೋದು, ನಿಮ್ಮ ವೈಯಕ್ತಿಕ ಸಂಗಾತಿನೂ ಇರಬಹುದು. ಇಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ 50% ರಹಸ್ಯಗಳು ಉಳಿತವೆ, ಅವು ಇಲ್ಯೂಷನ್ನಲ್ಲಿ ಇರ್ತವೆ, ಭ್ರಮೆಯಲ್ಲಿ ಇರ್ತೀರಾ ಅದರ ಬಗ್ಗೆ. 50% ಕೆಲವು ಅಂಶಗಳು ಗೊತ್ತಾಗ್ತವೆ. ಮಾರಕೇಶ ಚಂದ್ರ 7th ಲಾರ್ಡ್ ಮಾರಕ ಭಾವದಲ್ಲಿ ಗ್ರಹಣಕ್ಕೆ ಗುರಿ ಆಗ್ತಾ ಇದ್ದಾನೆ. 7th ಲಾರ್ಡ್ ಇಸ್ ಗೆಟಿಂಗ್ ಎಕ್ಲಿಪ್ಸ್ಡ್ ಇನ್ 2nd ಹೌಸ್. ಗ್ರಹಣ ಧನ ಭಾವದಲ್ಲಿ ಆಗ್ತಾ ಇರೋದ್ರಿಂದ ಇದು ಅರ್ಥ ತ್ರಿಕೋನ ಸಕ್ರಿಯಗೊಳ್ಳುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್ ಫಾರ್ 50% ಓನ್ಲಿ. ಫೈನಾನ್ಷಿಯಲ್ ಗ್ರೋ ಇದೆ, ಸ್ಥಿರ ಆಸ್ತಿ ವೃದ್ಧಿ ಆಗುತ್ತದೆ, ಆದಾಯದ ಹಲವಾರು ಮೂಲಗಳು ಬರ್ತವೆ, ಹೊಸ ಅವಕಾಶಗಳು ಆದಾಯಕ್ಕೆ ಬರ್ತವೆ, ಅರ್ನಿಂಗ್ಸ್, ನ್ಯೂ ಸೋರ್ಸಸ್ ಆಫ್ ಇನ್ಕಮ್ ಬರ್ತವೆ, ಹೊಸ ಮಾರ್ಗಗಳು ಸಿಗ್ತವೆ. ಗ್ರಹಣದ ಪ್ರಭಾವ ಎದರ ಮೇಲೆ ಇರುತ್ತೆ? ಕುಟುಂಬದ ಮೇಲೆ ಇರುತ್ತದೆ, ಸಂಗಾತಿಯ ಮೇಲೆ ವಿಶೇಷವಾಗಿರುತ್ತದೆ. ಕುಟುಂಬ ಮತ್ತು ಸಂಗಾತಿಯ ಜೊತೆಗೆ ನಿಮ್ಮ ನಾಲಿಗೆ ಮೇಲೆ, ವಾಣಿಯ ಮೇಲೆ ಇರುತ್ತೆ. ಆರ್ಥಿಕ ಸ್ಥಿತಿಗತಿಗಳು, ಫೈನಾನ್ಸ್ ಮೇಲೆ ಇರುತ್ತದೆ, ಫ್ಯಾಮಿಲಿ ಮೇಲೆ ಇರುತ್ತೆ, ಫ್ಯಾಮಿಲಿ ಟ್ರೆಡಿಷನ್ ಮೇಲೆ ಇರುತ್ತೆ, ಇಮಿಡಿಯೇಟ್ ಫ್ಯಾಮಿಲಿ ಮೇಲೆ ಇರುತ್ತೆ, ನಿಮ್ಮ ನೇತ್ರಗಳ ಮೇಲೆ ಇರುತ್ತೆ, ನಿಮ್ಮ ವಿಶೇಷವಾಗಿ ಮನಸ್ಸಿನ ಮೇಲೆ ಇರುತ್ತೆ. ಕಾರಣ ಚಂದ್ರಗ್ರಹಣ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ಇನ್ನು ವಾಯು ಮಾಧ್ಯಮದ ಮುಖಾಂತರ ನಕಾರಾತ್ಮಕ ಊರ್ಜೆ ನಿಮ್ಮ ಕುಟುಂಬವನ್ನು ಪ್ರವೇಶ ಮಾಡುತ್ತೆ. ಇದು ಕುಟುಂಬ ಕಲಹ ನಿರ್ಮಿಸುತ್ತದೆ. 50%, 50% ಕಲಹವನ್ನು ನಿರ್ಮಾಣ ಮಾಡುತ್ತೆ. ಕುಟುಂಬ ಕಲಹ ಸದಸ್ಯರ ಮನಸ್ಸಿನ ಮೇಲೆ, ಕುಟುಂಬದ ಸದಸ್ಯರ ಮನಸ್ಸಿನ ಮೇಲೆ, ಸಂಗಾತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಕಾಲಿನಲ್ಲಿ ಸಮಸ್ಯೆ ಬರುತ್ತದೆ, ಗಾಯ ಅಥವಾ ಅಪಘಾತ, ಗಾಯದ ಗುರುತುಗಳು. ಇನ್ನು ಕೆಲವರಿಗೆ ಮನೆ ಬದಲಿಸುವ ಒಂದು ಚಿಂತನೆಗಳು ಬರ್ತವೆ, ಕಾರಣ ಮನೆಯಲ್ಲಿ ಏನೋ ದೋಷ ಆಗಿದೆ ಅಂತ ಅನಿಸುತ್ತೆ. ಆದರೆ ಕನ್ಫ್ಯೂಷನ್ನಲ್ಲಿ ಇರ್ತೀರಾ, ಮನಸ್ಸು ಚಂಚಲ ಇರ್ತದೆ, ದ್ವಂದ್ವದಲ್ಲಿ ಸಿಗುತ್ತದೆ, ಫ್ರಿಕ್ಷನ್ನಲ್ಲಿ ಸಿಗುತ್ತದೆ, ಸರಿಯಾದ ನಿರ್ಣಯ ಮಾಡಲು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಕುಟುಂಬಕ್ಕೆ 50% ಮಾಂತ್ರಿಕ ಬಾಧೆ, ಕುಟುಂಬಕ್ಕೆ 50% ರಾಹು ಬಡಿಯುತ್ತದೆ, ಮಂತ್ರ ಬಾಧೆ ಇರ್ತದೆ. ಬಿಸ್ನೆಸ್ ಪಾರ್ಟ್ನರ್ ಇದ್ರೆ ಫ್ಯಾಮಿಲಿ ಮ್ಯಾಟರ್ಗಳಲ್ಲಿ ಅವರು ತಲೆ ಹಾಕುವಂಥ ಸಾಧ್ಯತೆಗಳಿರ್ತದೆ. ಫ್ಯಾಮಿಲಿ ಮೆಂಬರ್ಸ್ ಬಿಹೇವ್ ಲೈಕ್ ಹಾಂಟೆಡ್ ಬೈ ಸ್ಪಿರಿಟ್ಸ್ ಆ್ಯಂಡ್ ಘೋಸ್ಟ್. ಭೂತ ಪ್ರೇತಗಳಿಂದ ಪ್ರಭಾವಿತರಾದಂತೆ ಕಂಡು ಬರ್ತಾರೆ. ರಾಹು ಬಡಿದಿರುವ ಕಾರಣ ಸ್ಟ್ರೇಂಜ್ ಬಿಹೇವಿಯರ್, ವಿಚಿತ್ರ ನಡವಳಿಕೆ. ಪಾರ್ಟ್ನರ್ನನ್ನು 50% ಮಾತ್ರ ತಿಳಿಯಬಹುದು, ಸಂಪೂರ್ಣವಾಗಿ ತಿಳಿಯೋಕ್ಕೆ ಆಗಲ್ಲ. ವರ್ಕ್ ಫ್ರಮ್ ಹೋಮ್ ಅಥವಾ ಮನೆಯಿಂದ ಯಾರು ಕೆಲಸ ಮಾಡ್ತಾರೆ ಅವರಿಗೆ 50% ಬಿಸ್ನೆಸ್ ಮಾಡೋರಿಗೆ ಸಕ್ಸಸ್ ಸಿಗುತ್ತೆ. 50% ಸಕ್ಸಸ್ ಸಿಗಲ್ಲ. ನಾಲಿಗೆ ಆಗಾಗ ದಾರಿ ತಪ್ಪುತ್ತೆ, ಅನಿಯಂತ್ರಿತವಾಗುತ್ತದೆ, ಜಾರಿ ಬೀಳುತ್ತೆ, ನಂತರ ಬ್ಯಾಲೆನ್ಸ್ ಮಾಡ್ಕೊಳ್ತೀರಿ. ರಾಹು ನಾಲಿಗೆಯನ್ನು ದಾರಿ ತಪ್ಪಿಸ್ತಾನೆ. ಶಬ್ದಗಳ ಮೇಲೆ ಹಿಡಿತ ಇರುವುದು ತುಂಬ ಅನಿವಾರ್ಯವಾಗುತ್ತದೆ. ಬ್ಯಾಲೆನ್ಸ್ ಇರಬೇಕು ಮಾತನಾಡಬೇಕಾದ್ರೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಫೈನಾನ್ಷಿಯಲ್ ಕಂಡೀಷನ್ಸು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರ್ತವೆ. ಇದರ ಜೊತೆಗೆ ಇಂಟರಪ್ಟೆಡ್ ಫ್ಲೋ ಆಫ್ ಮನಿ, ನಿರಂತರ ಹಣದ ಪ್ರವಾಹ ಬರಲ್ಲ. ಫೈನಾನ್ಷಿಯಲ್ ಕಂಡೀಷನ್ಸ್ ಅಪ್ಸ್ ಆ್ಯಂಡ್ ಡೌನ್, ಇದು 6 ತಿಂಗಳು ಇರುತ್ತೆ ಇದರ ಪ್ರಭಾವ. ದ್ವಿತೀಯ ಭಾವದ ರಾಹು ಗ್ರಹಣವನ್ನುಂಟು ಮಾಡಿ ಕೆಲವೊಮ್ಮೆ ಅಕ್ರಮತೆಯ ಕಡೆಗೆ, ಅನೈತಿಕತೆಯ ಕಡೆಗೆ ಅವನು ಸಾಗಿಸ್ತಾನೆ. ರಾಹು ಅವನಿಗೆ ಹಿ ಈಸ್ ಹಂಗರ್ ಆಫ್ ಫುಡ್ ಆ್ಯಂಡ್ ಡಿಸೈರ್ಸ್. ಪ್ರಾಪರ್ಟಿ ರಿಲೇಟೆಡ್ ಹಂಗರ್ ಇದೆ, ಫುಡ್ ರಿಲೇಟೆಡ್ ಹಂಗರ್ ಇದೆ, ಮತ್ತು ವಾಸನೆಗಳು, ಭೌತಿಕ ಫಿಸಿಕಲ್ ಹಂಗರ್ನೂ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಸಂಪಾದನೆಯು ಕೂಡ ಯೋಗ್ಯ ಮಾರ್ಗದಲ್ಲಿದ್ದರೆ ಒಳ್ಳೆಯದು. ಡಿಸೆಂಬರ್ 18ರವರೆಗೂ ರಿಲೇಷನ್ಶಿಪ್ನಲ್ಲಿ ಭ್ರಮೆಯಲ್ಲಿರ್ತೀರಿ, ಸಂಬಂಧಗಳಲ್ಲಿ ಭ್ರಮೆಯಲ್ಲಿರ್ತೀರಿ. ಕೆಲವರು ಐಸೋಲೇಟೆಡ್ ಆಗಿರ್ತಾರೆ. ಕಳೆದ 14 ತಿಂಗಳುಗಳಿಂದ ಆಲ್ಮೋಸ್ಟ್ ಐಸೋಲೇಷನ್ ನಡೀತಾ ಇದೆ. ಐಸೋಲೇಷನ್ ತುಂಬ ಜನರಿಗೆ ಐಸೋಲೇಷನ್ ಅಥವಾ ಬ್ರೇಕಪ್ನಲ್ಲಿ ಇರ್ತಾರೆ. ನಂತರ ಡಿಸೆಂಬರ್ 18 ನಂತರ ಒಂದು ದಾರಿ ಸಿಗುತ್ತೆ. ಈ ಗ್ರಹಣ ಅದಕ್ಕೂ ಮುಂಚೆ ತುಂಬ ಜನರಿಗೆ ದಾರಿ ತಪ್ಪಿಸುವ ಸಾಧ್ಯತೆ ಇರುತ್ತೆ. ಸೊ ತಾಳಿದವನು ಬಾಳಿಯಾನು. ಮುಂದೆ ದಾರಿ ತಪ್ಪಿದರೆ ರಾಹು ಯಾಕೆ ದಾರಿ ತಪ್ಪಿಸ್ತಾನೆ? ರಾಹು ಇಲ್ಲಿ ಏನು ಮಾಡ್ತಾನೆ? ಮಿಸ್ಗೈಡ್ ಮಾಡ್ತಾನೆ. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ಸಂಗಾತಿಯ ವಿಚಾರದಲ್ಲಿ ರಾಹು ಗೋಸ್ ಫಾರ್ ಮಲ್ಟಿಪಲ್ ಆಕ್ಷನ್. ಇಲ್ಲಿ ರಾಹು ಏನು ಮಾಡಿಬಿಡ್ತಾನೆ ಅಂದರೆ, ಜಾಸ್ತಿ ಯೋಚನೆ ಮಾಡ್ಕೋಬೇಡ, ಮೂವ್ ಆನ್ ಆಗಿಬಿಡು ಅಂತ. ರಾಹು ಇಲ್ಲಿ ಮೂವ್ ಆನ್ ಮಾಡಿಸ್ತಾನೆ, ಮತ್ತೆ ಮುಂದೆ ಬ್ಯಾಕ್ ಆನ್ ಬರಬೇಕಾಗುತ್ತೆ, ಅಥವಾ ಏನೋ ಒಂದು ಎಡವಟ್ಟಾಗುತ್ತೆ, ಅಥವಾ ರಾಂಗ್ ಡಿಸಿಷನ್ ಆಗಿಬಿಡುತ್ತೆ. ಇಲ್ಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ 50% ಭ್ರಮೆ ಇರುವುದರಿಂದ ರಿಲೇಷನ್ಶಿಪ್ನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ವೀಕ್ಷಕರೇ,
ಇದೆಲ್ಲ ಯಾಕಾಗುತ್ತೆ? ಈ ರೀತಿ ಆಗಲು ಕಾರಣ ಮೈಂಡ್ ಎನರ್ಜಿ ಗೆಟಿಂಗ್ ರಿನ್ಯೂಡ್ ಫಾರ್ 50% ಓನ್ಲಿ. 50% ಮನಸ್ಸಿನ ಭಾರ ಕಡಿಮೆ ಆಗುತ್ತದೆ. ಉಳಿದ 50% ಮನಸ್ಸು ಅಶುದ್ಧವಾಗಿ ಉಳಿಯುತ್ತದೆ, ಮನಸ್ಸು ಮಲಿನವಾಗಿ ಉಳಿಯುತ್ತದೆ. ರಾಹು ಚಂದ್ರನ ಊರ್ಜೆಯನ್ನು 50% ಮಾತ್ರ ಸ್ಕ್ಯಾನ್ ಮಾಡ್ತಾನೆ. ಉಳಿದ 50% ಮಲಿನಾವಸ್ಥೆಯಲ್ಲಿ ಮುಂದುವರಿಯೋದ್ರಿಂದ ಭ್ರಮೆಯಲ್ಲಿ ಕಂಟಿನ್ಯೂ ಇರುತ್ತೆ. 50% ದುರ್ಬಲ ಮನಸ್ಸು, ಕ್ಷೀಣ ಮನಸ್ಸು, ವಿಷಮಯ ಮನಸ್ಸು, ಚಂಚಲ ಮನಸ್ಸು. 50% ನಿಮ್ಮ ನಡೆ ವಿಚಿತ್ರವಾಗಿರುತ್ತದೆ. ಕುಟುಂಬಸ್ಥರದು ಇದೇ ರೀತಿ ಇರುತ್ತದೆ. ಇನ್ನು ನಿಮ್ಮ ಸೈಕಾಲಜಿಕಲ್ ಎನರ್ಜಿಯ ಮೇಲೆ ಇದರ ಪ್ರಭಾವ ಇರುತ್ತದೆ. ಯೋಗ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ. ರಾಹು ಭ್ರಮೆ ನಿರ್ಣಯ ಮಾಡ್ತಾನೆ ರಿಲೇಷನ್ಶಿಪ್ ವಿಚಾರದಲ್ಲಿ ಮಾತ್ರ. ಮೆಂಟಲ್ ಪೀಸ್ ಇರಲ್ಲ. ಡೊಮೆಸ್ಟಿಕ್ ಲೈಫ್, ಕೌಟುಂಬಿಕ ಸೌಖ್ಯ ಕಡಿಮೆ ಇರುತ್ತೆ. ಆಮೇಲೆ ಫೀಲ್ ಇನ್ಸೆಕ್ಯೂರ್ಡ್ ಆರ್ ಬ್ಲಾಕ್ಡ್ ಇನ್ ಫ್ಯಾಮಿಲಿ ಲೈಫ್. ಸೈಕಾಲಜಿಕಲಿ ಮಾನಸಿಕವಾದಂಥ ಒಂದು ಚಕ್ರವ್ಯೂಹದಲ್ಲಿ ನೀವು ಸಿಲುಕುತ್ತೀರಿ. ಯಾವ ರೀತಿ ಅಭಿಮನ್ಯು ಸಿಲುಕಿದ್ದ, ಒಳಗಡೆ ಹೋಗೋದು ಗೊತ್ತಿತ್ತು, ರಿಲೇಷನ್ಶಿಪ್ ಇದು ಚಕ್ರವ್ಯೂಹದಲ್ಲಿ ಹೊರಗಡೆ ಬರೋದು ಗೊತ್ತಿಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ, ಯು ಆರ್ ಎಂಟರಿಂಗ್ ಎ ಚಕ್ರವ್ಯೂಹ ಆಫ್ ರಿಲೇಷನ್ಶಿಪ್. ಸಂಬಂಧಗಳು ಎನ್ನುವ ಚಕ್ರವ್ಯೂಹದಲ್ಲಿ ಸಿಗ್ತೀರಿ, ಒಳಗಡೆ ಹೋಗ್ತೀರಿ, ಈಸಿಲಿ ಹೋಗ್ಬೋದು. ರಾಹು ಭ್ರಮೆ ನಿರ್ಮಾಣ ಮಾಡಿ ಈಸಿಲಿ ದಾರಿಯನ್ನು ಕೊಡ್ತಾನೆ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡೋಕ್ಕೆ. ರಾಹು ಏನು ಮಾಡ್ತಾನೆ ಅಂದರೆ, ಎಲ್ಲೇ ಒಂದು ಬ್ರೇಕ್ ಆದರೆ ಇಮಿಡಿಯೇಟ್ಲಿ ಇನ್ನೊಂದು ಹುಡುಕಾಡ್ಕಿಸ್ತಾನೆ, ಇನ್ನೊಂದು ಅವಕಾಶವನ್ನು ಹುಟ್ಟಿಸ್ತಾನೆ. ಇಲ್ಲಿ ಮಲ್ಟಿಪಲ್ಗೆ ಹೋಗೋ ಥರ ಮಾಡ್ತಾನೆ. ಆಗ ಅಲ್ಲಿ ಭ್ರಮೆ ನಿರ್ಮಾಣವಾಗಿಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಇದನ್ನೇ ಚಕ್ರವ್ಯೂಹ, ರಿಲೇಷನ್ಶಿಪ್ ಸಂಬಂಧಗಳ ಚಕ್ರವ್ಯೂಹ ಅಂತ ಕರೀತಾರೆ. ಇಲ್ಲಿ ಏನಾಗ್ಬಿಡುತ್ತೆ, ಹೊರಗಡೆ ಬರೋಕ್ಕಾಗಲ್ಲ, ಒದ್ದಾಡಿಕೊಂಡು ಅಲ್ಲೇ ನರಳಾಡ್ತಾರೆ. ಎಷ್ಟೋ ಜನ ಬೀಳ್ತಾರೆ ಅದರಲ್ಲಿ. ಕಾರಣ ರಾಂಗ್ ಡಿಸಿಷನ್ ಆಗಿಬಿಟ್ಟಿರುತ್ತೆ, ರಾಂಗ್ ರೂಟ್ಸ್ ಹಿಡ್ಕೊಂಡು ಬಿಟ್ಟಿರ್ತಾರೆ. ವಾಯು ಮಾಧ್ಯಮದ ಮುಖಾಂತರ ಇಲ್ಲಿ ಎಲ್ಲ ಸಮಸ್ಯೆಗಳು ಬರ್ತವೆ. ರಾಹು ಕೆಲವೊಮ್ಮೆ ಮಾಂತ್ರಿಕ ಬಾಧೆ ಕೊಡ್ತಾನೆ, ನಂತರ ಮನೋರೋಗ ಕೊಡ್ತಾನೆ. ಡಿಸೆಂಬರ್ ಅಂತ್ಯದವರೆಗೂ ಭ್ರಮೆ ಇರುತ್ತೆ. ಹೀಗಾಗಿ ಎಚ್ಚರಿಕೆಯಿಂದ ಇರುವವರು ಇರಬಹುದು. ಕೆಲವು ತಂತ್ರಗಳಿಗೆ ಗುರಿ ಆಗ್ತಾರೆ. ಉಲ್ಟಾ ತಂತ್ರಗಳು ಡಿಟೆಕ್ಟ್ ಆಗಲ್ಲ, ಡಯಾಗ್ನೋಸ್ ಆಗಲ್ಲ, ಒಳಗಿಂದ ಭಯ ಇರುತ್ತೆ. ಇಲ್ಲಿ ಭಗವದ್ಗೀತೆಯನ್ನು ಓದಬೇಕು, ಮನಸ್ಸು ಸ್ಥಿರ ಮಾಡ್ಕೋಬೇಕು. 2ನೇ ಮತ್ತು 12ನೇ ಅಧ್ಯಾಯ ಆದರೂ ಕಮ್ಮಿ ಮಿನಿಮಮ್ ಓದಬೇಕು. ಇದರಿಂದ ಒಳ್ಳೆಯ ಫಲಗಳನ್ನು ಪಡಿಬಹುದು. ಇಲ್ಲವಾದರೆ ಚಕ್ರವ್ಯೂಹದಲ್ಲಿ ಸಿಲುಕೋದು. ಶ್ರೀಕೃಷ್ಣೇನ ಸುಭದ್ರೇಶು ಗರ್ಭಾವಸ್ಥೆ ನಿರೂಪಿತ ರಹಸ್ಯಂ ಚಕ್ರವ್ಯೂಹಸ್ಯ. ಇಲ್ಲಿ ಏನಾಗುತ್ತೆ, ಅಭಿಮನ್ಯು ಸ್ಥಿತೋ ಗರ್ಭೆ ದಿವ್ಯ ಜ್ಞಾನಂ ಯುತೋ ಶೃಣು ರಹಸ್ಯಂ ಚಕ್ರವ್ಯೂಹಸ್ಯ ಸಂಪೂರ್ಣಂ ನ ಸಜ್ಞಾತವ. ಗರ್ಭಾವಸ್ಥೆಯಲ್ಲಿದ್ದಾಗ ಸುಭದ್ರೆಗೆ ಶ್ರೀಕೃಷ್ಣನು ಹೇಳುವಾಗ ಅಭಿಮನ್ಯುವು ಗರ್ಭಾವಸ್ಥೆಯಲ್ಲಿ ಕೇಳ್ಕೊತಾ ಇರ್ತಾನೆ. ಶ್ರೀಕೃಷ್ಣನು ಸುಭದ್ರೆಗೆ ಹೇಳುವಾಗ ಗರ್ಭದಲ್ಲಿರುವಂಥ ಅಭಿಮನ್ಯು ಕೇಳ್ಕೊತಾನೆ. ಚಕ್ರವ್ಯೂಹನ ಒಳಗಡೆ ಹೋಗೋದಷ್ಟೇ ಕೇಳ್ಕೊತಾನೆ, ಹೊರಗಡೆ ಬರೋದಕ್ಕೆ ಲಾಸ್ಟಲ್ಲಿ ಯಾರೋ ಬರ್ತಾರೆ, ಕೃಷ್ಣ ಎದ್ದು ಹೋಗ್ತಾನೆ. ಸೊ ಮುಂದೆ ಏನಾಗುತ್ತೆ ಅಂತ ನಿಮಗೂ ಗೊತ್ತಿದೆ. ಇದು ಅರ್ಧ ಜ್ಞಾನ, ಹಾಫ್ ನಾಲೆಜ್ ಬರುತ್ತೆ. ಯಾಕಂದರೆ ಗ್ರಹಣ 50% ಇರೋದ್ರಿಂದ ಮೈಂಡು ಭ್ರಮೆ 50% ಇದ್ದೇ ಇರುತ್ತೆ. ಇದೇ ಚಕ್ರವ್ಯೂಹ. ರಿಲೇಷನ್ಶಿಪ್ನಲ್ಲಿ ಎಚ್ಚರಿಕೆಯಿಂದ ಇರಿ. ಪರಿಹಾರ ಕ್ರಮಗಳನ್ನ ಮೇನ್ ವಿಡಿಯೋದಲ್ಲಿ ಕೊಡಲಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಶ್ರೀ ಗುರುದೇವದತ್ತ. ಇದರ ಜೊತೆಗೆ ಇದು ಮನಸ್ಸಿಗೆ ಸಂಬಂಧಪಟ್ಟಂಥ ಗ್ರಹಣವಾಗಿರೋದ್ರಿಂದ ಮನೋನಿಗ್ರಹ ತುಂಬ ಅಗತ್ಯ. ಮನಸ್ಸು ಒಂದು ಕನ್ನಡಿಯಾಗಿದೆ. ನಮ್ಮ ಎಲ್ಲ ಕರ್ಮಗಳು ಮನಸ್ಸಿಗೆ ಗೊತ್ತಿರುತ್ತವೆ. ನಮ್ಮ ಕರ್ಮಗಳು ನಮಗೆ ಮಾತ್ರ ಗೊತ್ತಿರುತ್ತವೆ. ಮನಸ್ಸೇ ಒಂದು ಕನ್ನಡಿ ಅಂದರೆ ನಮ್ಮ ಮನಸ್ಸಿಗೂ ಕೂಡ ಗೊತ್ತಿರುತ್ತವೆ. ಮನಹಿ ದೇವತಾ ಮನಹಿ ಈಶ್ವರ ಮನಸ್ಸೇ ಬಡ ನ ಕೋಯಿ. ಮನಸ್ಸೇ ದೇವರು, ಮನಸ್ಸೇ ಈಶ್ವರ. ಮನಸ್ಸಿಗಿಂತ ದೊಡ್ಡದು ಯಾರೂ ಇಲ್ಲ. ಮನ ಜಗ ಉಜಿಯಾರ ಜಬ ಜಬ ಹೋಯ್ ಜಗ ಉಜಿಯಾರ ಹೋಯ್. ಮನಸ್ಸು ಯಾವಾಗ ಬೆಳಕನ್ನು ನೀಡುತ್ತದೆ, ಪ್ರಪಂಚನೇ ಬೆಳಕಾಗುತ್ತದೆ. ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂಗೆ ಇದರ ಅರ್ಥ. ಹೀಗಾಗಿ ಮನಸ್ಸು ಎಂಬ ಕನ್ನಡಿಯ ಮೇಲೆ ಪಾಪಕರ್ಮಗಳ ಧೂಳು ಅಂಟುಕೊಂಡ್ರೆ, ಅಂದರೆ ಯಾವುದು, ಇದು ಗ್ರಹಣಗಳ ರೂಪದಲ್ಲಿ ಧೂಳು. ಗ್ರಹಣ ಅಂದರೆ ಏನು, ಧೂಳು ಬರೋದು, ಅದು ಡಸ್ಟ್ ಪಾರ್ಟಿಕಲ್ಸ್ ಅಂಟುಕೊಂಡು ಬಿಡುತ್ತೆ. ಇದು ರಿಲೇಷನ್ಶಿಪ್ ಅಂತ ಗ್ರಹಣ ಇದೆ. 7th ಲಾರ್ಡ್ ಗೆಟಿಂಗ್ ಎಕ್ಲಿಪ್ಸ್ಡ್ 2nd ಹೌಸಲ್ಲಿ. ಇದರಿಂದ ಈ ಗ್ರಹಣ ಈ ರೂಪದಲ್ಲಿ ಬರುತ್ತೆ, ಭ್ರಮೆ ನಿರ್ಮಾಣ ಮಾಡ್ತದೆ. ಹೀಗಾಗಿ ಆ ಧೂಳನ್ನು ಒರೆಸಬೇಕಾಗುತ್ತೆ. ಹೊರಸಾಗಿ ಹೊಸ ರಿಲೇಷನ್ಶಿಪ್ಗೆ ಹೋಗೋದ್ರಿಂದ ಇಲ್ಲಿ ಪರಿಹಾರಗಳಿದಿರಲ್ಲ. ರಾಹು ಇದೇ ರೀತಿ ಭ್ರಮೆ ನಿರ್ಮಾಣ ಮಾಡ್ತಾನೆ. ಬರುವ ಡಿಸೆಂಬರ್ವರೆಗೆ ಇದನ್ನೇ ಮಾಡ್ತಾನೆ. ಪಾಪಕರ್ಮಗಳ ಎಂಬಂಥ ಧೂಳು ಏನು ಅಂಟುಕೊಂಡಿದೆ ಕನ್ನಡಿ ಮೇಲೆ, ಅದನ್ನೇ ಒರೆಸಬೇಕು, ಅದನ್ನೇ ಕ್ಲಿಯರ್ ಮಾಡಬೇಕು. ಆಗ ಪರಿಹಾರ ಸಾಧ್ಯ. ಸುಮ್ಮನೆ ಅದೇನು ಹೇಳ್ತಾರಲ್ಲ, ನಮ್ಮ ಮುಖದ ಮೇಲೆ ಏನಾದರೂ ಡಸ್ಟ್ ಪಾರ್ಟಿಕಲ್ ಬಿಟ್ಟಿದೆ, ಸುಮ್ಮನೆ ಕನ್ನಡಿ ಒರೆಸಿ ಪ್ರಯೋಜನ ಇಲ್ಲ. ಉಮ್ರ ಭರ್ ಗಾಲಿಬ್ ಯಹಿ ಗಲ್ತಿ ದೊಹರಾತಾ ರಹಾ, ಧೂಲ್ ಚೆಹರೆ ಪರ್ತಿ ಅವರ ಆಯಿನಾ ಸಾಫ್ ಕರ್ತಾ ರಹಾ. ಮುಖದ ಮೇಲೆ ಧೂಳಿದೆ, ಮತ್ತೆ ಕನ್ನಡಿಯನ್ನು ಒರೆಸ್ತಾ ಇದ್ರೆ ಕೆಲಸ ಆಗಲ್ಲ. ಮನಸ್ಸಿನಿಂದ ಏನನ್ನು ಮುಚ್ಚಲು ಸಾಧ್ಯವಿಲ್ಲ. ಅದಕ್ಕೆ ಸಾವಿರಾರು ಕಣ್ಣುಗಳಿರ್ತವೆ.
ಮನಸ್ಸು ತುಂಬ ಲೈಟ್, ಇಟ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಇಂದ್ರಿಯಗಳಲ್ಲಿ ಪ್ರಮುಖವಾಗಿದೆ, ಇಂದ್ರಿಯಗಳ ಡ್ರೈವರ್ ಆಗಿದೆ ಅದು. ಮನಸ್ಸು ಏನು ಹೇಳ್ತೆ, ಈ ಶರೀರ ಎಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಅದನ್ನೇ ಕೇಳ್ತವೆ. ಹೀಗಾಗಿ ಜಗತ್ತಿನಿಂದ ದೂರ ಓಡಬಹುದು, ಮನಸ್ಸಿನಿಂದ ದೂರ ಓಡೋಕ್ಕೂ ಸಾಧ್ಯವಿಲ್ಲ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹಿರಿಯರು ಹೇಳಿದ್ದಾರೆ. ಮನಸ್ಸಿನ ದುರ್ಬಲತೆ ಬಿಡಬೇಕು, ಇದನ್ನೇ ಭಗವದ್ಗೀತೆ ಹೇಳಿದ್ದಾನೆ. ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಮನಸ್ಸಿನ ಏಕಾಗ್ರತೆ ಶಾಂತಿಯನ್ನು ಪಡ್ಕೋಬೇಕು, ರಿನಿವಲ್ ಆಗಬೇಕು. ಶ್ರೀ ಗುರುದೇವ.